ಇವತ್ತು ನಾವು ವಿಜಯೇಂದ್ರ ಅವರ ರಾಜ್ಯಾಧ್ಯಕ್ಷರಲ್ಲಿ ನಾವು ಉಪಾಧ್ಯಕ್ಷರಾಗಿ ಕೆಲಸ ಮಾಡ್ತಿದ್ದೇವೆ. ಇವತ್ತು ಏನೇ ಇದ್ರೂ ಪಕ್ಷದ ಪರವಾಗಿ ಪಕ್ಷದ ಏನೇ ಒಳ್ಳೆ ನಿರ್ಧಾರ ತಗೊಂತ ಒಂದು ಕೆಲಸ ಮಾಡ್ತೇವೆ. ಪಕ್ಷದ ವಿರೋಧಿ ಚಟುವಟಿಕೆ ಆಗಲಿ ರಾಜ್ಯಾಧ್ಯಕ್ಷ ವಿರೋಧ ಚಟುವಟಿಕೆ ಆಗಿ ಮಾಡೋಂಥ ಕೆಲಸ ಮಾಡಂಗಿಲ್ಲ. ಅಂಥ ಪರಿಸ್ಥಿತಿ ಬಂತಂದರೆ ರಾಜೀನಾಮೆ ಕೊಟ್ಟು ಹೋಗೋಂಥ ಕೆಲಸ ಮಾಡ್ತೇವೆ ಹೊರತಾಗಿ ಪಾರ್ಟಿಯಾಗಿದ್ದು ಉಪಾಧ್ಯಕ್ಷರಾಗಿದ್ದು ಆ ಥರ ಮಾಡೋಂಥ ಕೆಲಸವನ್ನು ಮಾಡಂಗಿಲ್ಲ. ಯಾವತ್ತಿದ್ರು ಮುರುಗೇಶ್ ಅಣ್ಣ ಆಯಿತು, ನಾವಾಯಿತು, ಯಡಿಯೂರಪ್ಪ ಸಾಹೇಬರು ಫಾಲೋವರ್ಸ್ ಆಗಿ ನಾವು ಬಂದಿದ್ದೇವೆ. ನೋಡ್ರಿ ಅದನ್ನ ಈಶ್ವರಪ್ಪ ಅವ್ರನ್ನ ಒಬ್ಬರೇ ಅಂತಲ್ಲ, ಹಿಂದುಳಿದ ವರ್ಗ ಬ್ಯಾಕ್ವರ್ಡ್ ಯಾರ್ಯಾರು ಬಿಟ್ಟು ಹೋಗಿದ್ದಾರೆ ಅವ್ರನ್ನ ತರಬೇಕಂತೇಳಿ ಮೇಲೆ ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ. ಯಾಕಂತಂದ್ರೆ ಈಶ್ವರಪ್ಪ ಅವ್ರನ್ನ ವಾಪಸ್ ಕರ್ಕೊಂಬರೋಂಥ ದೊಡ್ಡ ನಾಯಕರು ನಾವಲ್ಲ. ನಮ್ಮ ಲೆವೆಲ್ನಾಗ ಯಾರೇ ಇದ್ರು ಅದನ್ನ ನಾವು ಕರ್ಕೊಂಬರೋಂಥ ಪ್ರಯತ್ನ ಮೊದಲು ಮಾಡಿದ್ದೇವೆ, ಈಗಲೂ ಮಾಡ್ತೇವೆ. ಅಲ್ಲಿ ಪಾರ್ಟಿಗೆ ಯಾರು ಕರೆತಂದ್ರು ಒಳ್ಳೇದೇ, ನಮ್ದೇನು ಅಭ್ಯಂತರ ಇದಿಲ್ಲ. ಅದನ್ನ ಹೈಕಮಾಂಡ್ ಅವರು ಡಿಸೈಡ್ ಮಾಡ್ತಾರೆ. ಇವತ್ತು ಏನಂತಂದ್ರೆ ಈಶ್ವರಪ್ಪರನ್ನ ಕರ್ಕೊಂಬರ್ಬೇಕು ಕರ್ಕೊಂಬರಬಾರ್ದು ಅಂತ ಹೈಕಮಾಂಡ್ ಅವರು ಡಿಸೈಡ್ ಮಾಡ್ತಾರೆ. ಅವ್ರೇನು ನಿರ್ಧಾರ ತೊಗೊಂಡ್ರೆ ಅದಕ್ಕೆ ಬದ್ಧರಾಗಿರ್ತೀವಿ. ನಾವು ಪಕ್ಷದಾಗ ಏನು ಶಿಸ್ತಿನ ಸಿಪಾಯಿ ಆಗಿ ಪಕ್ಷದ ಏನು ಕೆಲಸ ಹೇಳ್ತಾರೆ ಅದನ್ನು ಮಾಡೋಂಥ ಕೆಲಸವನ್ನು ನಾವು ಮಾಡ್ತೀವಿ. ಒಂದು ಸ್ಪಷ್ಟೀಕರಣ ನಾನು ನಿಮಗೆ ಕೊಡ್ತೀನಿ. ನಿನ್ನೆ ಹೋಗಿರೋದು ನಾವು ಸೌಜನ್ಯಕ್ಕೆ ಭೇಟಿ, ಏನು ದೊಡ್ಡವ್ರು ಫೋನ್ ಮಾಡಿರಂತ ಹೋಗಿದ್ವಿ. ಮಾಧ್ಯಮದಾಗ ಬರ್ತಾರೆ ಅಂದ್ರೆ ನಿಮ್ಮನ್ನ ಕರ್ಕೊಂಡು ನಾವೇ ಹೋಗ್ತಿದ್ವಿ. ಯಾರು ಅಲ್ಲ, ನಾವು ನಿಮಗೆ ಕರ್ಕೊಂಡು ಹೋಗ್ತಿದ್ವಿ. ಗಪ್ಪನೆ ಹೋಗಿ ಭೇಟಿಯಾಗಿ ಬರೋಂಥ ಪರಿಸ್ಥಿತಿ ಏನಿರ್ತಿತ್ತು. ಯಾವುದಂದ್ರೆ ಈಗ ನೋಡ್ರಿ, ಈಶ್ವರಪ್ಪ ಅವರು ಅಷ್ಟೇ ಅಲ್ಲ, ಬೇರೆ ಯಾರ್ಯಾರು ಪಾರ್ಟಿ ಬಿಟ್ಟು ಹೋಗಿದ್ದಾರೆ ಅವರೆಲ್ಲರೂ ಬರಲಿ ಅನ್ನೋದು ನಮ್ಮ ಆಸೆ ಇದೆ. ಈಶ್ವರಪ್ಪ ಅವರು ನಿನ್ನೆ ಅದ್ರ ಬಗ್ಗೆ ನಮ್ಮ ಕೂಡ ಏನು ಮಾತಾಡಿಲ್ಲ. ಅವರು ನಾವು ಕ್ಯಾಶುವಲ್ ಆಗಿ ಫೋನ್ ಮಾಡ್ತಿರ್ತಾರೆ, ಮಾತಾಡ್ಕೊಂತ ಇರ್ತೀವಿ. ಟಚ್ನ ಅವ್ರ ಪಾರ್ಟಿ ಬಿಟ್ಟು ಹೋಗ್ಯಾರ ಅಂತೇಳಿ ಅವ್ರ ಟಚ್ನಾಗ ಏನಿಲ್ಲ ಅಂತಲ್ಲ, ನಾವು ಟಚ್ನಾಗಿದ್ದೀವಿ. ಅವಾಗೂ ನಾವು ಅವರು MP ನಿಂದ್ರಂಥ ಟೈಮ್ನಾಗ ಬೇಡಣ ಅಂತ ಹೇಳಿದ್ದು ಇದೆ. ನಾವೊಂದು ಕೆಲವೊಂದು ದುಡುಕಿನ ನಿರ್ಧಾರ ತೊಗೊಂಥ ಸಂದರ್ಭ ಅವರು ನಮಗೆ ಬುದ್ಧಿವಾದ ಹೇಳೋದಂಥ ಕೆಲಸನೂ ಮಾಡಿದ್ದಾರೆ. ಹಂಗಾಗಿ ಹೋಗಿದೆ ಹೊರತಾಗಿ ಅದು ಬಿಟ್ಟು ವಿಶೇಷವಾಗಿ ವಿಜಯೇಂದ್ರನ ಅಗೇನೆಸ್ಟ್ ಗ್ಯಾಂಗ್, ವಿಜಯೇಂದ್ರ ಅಗೇನೆಸ್ಟ್ ಗ್ಯಾಂಗ್ನಾಗ ನಾವಿಲ್ಲ. ನಾವೇನಿದ್ರು ವಿಜಯೇಂದ್ರ ಪರವಾಗಿ ನಿಂತು ಕೆಲಸ ಮಾಡ್ತೀವಿ. ಯಾಕೆ ಅವ್ರು ರಾಜ್ಯಾಧ್ಯಕ್ಷರಾಗಿ ಒಳ್ಳೆ ಕೆಲಸವನ್ನು ಮಾಡಕತ್ತಾರ. ಅವ್ರ ಜೊತೆಗೆ ನಾವು ಇವತ್ತೂ ಇದ್ದೇವೆ, ಇಂದೂ ಇದ್ದೀವಿ, ನಾಳೆ ಇದ್ದೇವೆ. ಹಂಗೆ ಅವ್ರು ಏನಾದರೂ ತಪ್ಪು ಮಾಡಿದ್ರು ಬುದ್ಧಿ ಹೇಳೋಂಥ ಶಕ್ತಿ ಯಡಿಯೂರಪ್ಪ ಸಾಹೇಬರು ನಮಗೆ ಕೊಟ್ಟಿದ್ದಾರೆ. ಹಂಗಾಗಿ ಆ ಆ್ಯಂಟಿ ಗುಂಪು ಅನ್ನೋದಿಲ್ಲ. ಆ ಆ್ಯಂಟಿ ಗುಂಪಿನಾಗ ಏನಾರು ಇದ್ರು ನಾನು ಡಿಲೀಟ್ ಮಾಡ್ರಿ ಅಂತ ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ತೀನಿ. ಪಕ್ಷದ ಚೌಕಟ್ಟಿನಲ್ಲಿ ಪಕ್ಷ ಏನು ಹೇಳ್ತದೆ, ಯಾಕಂದ್ರೆ ಸಂಗೊಳ್ಳಿ ರಾಯಣ್ಣವರು ಯಾರೇ ಒಂದು ಜಾತಿಗೆ ಸಂಬಂಧಪಟ್ಟಂತಾರಲ್ಲ. ಕಿತ್ತೂರು ರಾಣಿ ಚೆನ್ನಮ್ಮ ಯಾವ ಜಾತಿಗೆ ಸಂಬಂಧಪಟ್ಟಂತಾರಲ್ಲ. ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿ ನಮಗೆ ನ್ಯಾಯ ಒದಗಿಸ್ಕೊಟ್ಟಂಥವ್ರು. ಇವೆಲ್ಲೇ ಈಶ್ವರಪ್ಪ ಸಾಹೇಬ್ರಾಗಿರ್ಬೋದು, ಸಿದ್ದರಾಮಯ್ಯ ಸಾಹೇಬ್ರಾಗಿರ್ಬೋದು, ಅವ್ರ ಕ್ಷೇತ್ರಕ್ಕೆ ಅಷ್ಟು ಸಂಗೊಳ್ಳಿ ರಾಯಣ್ಣನ ಮೂರ್ತಿ ಮಾಡಿಸಿಲ್ಲ. ನನ್ನ ಕ್ಷೇತ್ರದಾಗ ಅವ್ರಿಗಿಂತ ಜಾಸ್ತಿ ಮೂರ್ತಿ ನಾನು ಮಾಡಿಸಿದ್ದೇನೆ. ಅವಂಥ ಕಲ್ಯಾಣ ಮಂಟಪಗಳನ್ನು ಭವನಗಳನ್ನು ಮಾಡಿಸೋಂಥ ಕೆಲಸ ನಾವು ಮಾಡಿದ್ದೇನೆ. ಹಂಗಾಗಿ ಅವ್ರ ಬಗ್ಗೆ ನಮಗೆ ಭಾಳ ಅಭಿಮಾನ ಇದೆ. ಪಕ್ಷದ ಚೌಕಟ್ಟಿನಲ್ಲಿದ್ದಾಗ ಎಲ್ಲರೂ ಹೋಗ್ತೀವಿ. ಪಕ್ಷ ಬಿಟ್ಟು ಬೇರೆ ಇತ್ತಂತಂದ್ರೆ ಸಮಾಜದ ಒಂದು ಇದ್ದಾಗ ಹೋರಾಟ ಇದ್ದಾಗ ಹೋಗ್ತೀವಿ. ಅದನ್ನ ಬಿಟ್ಟು ಬೇರೆಯವ್ರು ಇದ್ದಾಗ ಹೋಗಂಗಿಲ್ಲ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.